ನಮಸ್ತೆ. ವಿನೂತನ ಆಲೋಚನೆಯೊಂದಿಗೆ ಹೊಸ ದೃಷ್ಟಿಕೋನದೊಂದಿಗೆ ಎಡತೊರೆ ವಾಹಿನಿಯ ಮೂಲಕ ಸಮಾಜದ ಗಟ್ಟಿ ಧ್ವನಿಯಾಗಿ ನಿಮಗಾಗಿ ಕಾರ್ಯನಿರ್ವಹಿಸುವ ವೇದಿಕೆಯಾಗಿದೆ. ನಿಮ್ಮ ಬೆಂಬಲ ಮತ್ತು ಆಶೀರ್ವಾದದೊಂದಿಗೆ KR ನಗರ ತಾಲೂಕಿನ ಬ್ಯಾಡ್ರಹಳ್ಳಿ ಗ್ರಾಮದ ಪ್ರಾಥಮಿಕ ಪತ್ತಿನ ಸಹಕಾರ ಸಂಘದಲ್ಲಿ ಸಾಲ ವಿತರಣೆಯ ಸಂದರ್ಭದಲ್ಲಿ ಉಪಸ್ಥಿತರಿದ್ದಂತಹ ದೊಡ್ಡಸ್ವಾಮಿಗೌಡರವರು ಕೃಷಿಕರು ಸಾರ್ವಜನಿಕ ಪ್ರಾಥಮಿಕ ಕೃಷಿ ಗ್ರಾಮೀಣಾಭಿವೃದ್ಧಿ ಬ್ಯಾಂಕುಗಳಲ್ಲಿ ಹೆಚ್ಚು ವ್ಯವಹರಿಸುವ ಮೂಲಕ ಗ್ರಾಮೀಣಾಭಿವೃದ್ಧಿ ಬ್ಯಾಂಕುಗಳ ಅಭಿವೃದ್ಧಿಯೊಂದಿಗೆ ತಾವು ಸಹ ಆರ್ಥಿಕವಾಗಿ ಸಬಲರಾಗುವಂತೆ ಮೈಸೂರು ಮತ್ತು ಚಾಮರಾಜನಗರ ಸಹಕಾರ ಕೇಂದ್ರ ಬ್ಯಾಂಕ್ನ ಅಧ್ಯಕ್ಷರಾದ ದೊಡ್ಡಸ್ವಾಮಿಗೌಡ ತಿಳಿಸಿದರು. ಇದೇ ಸಂದರ್ಭದಲ್ಲಿ ಬ್ಯಾಂಕಿನ ಅಧ್ಯಕ್ಷರಾದ ಪ್ರಾಣೇಶ್, ಉಪಾಧ್ಯಕ್ಷರಾದ ಉದಯ್ ಕುಮಾರ್, ನಿರ್ದೇಶಕರುಗಳಾದ ಗೌತಮ್, ಶ್ರೀಕಾಂತ್, ಹರೀಶ್ ನಾಯ್ಕ, ರಮೇಶ್ ಕುಮಾರ್, ಭಾಗ್ಯ, ಉಮಾ, CEO ಸಚಿನ್ ಕುಮಾರ್, ಗ್ರಾಮದ ಮುಖಂಡರು, ಕೃಷಿಕರು, ಸಾರ್ವಜನಿಕರು ಪಾಲ್ಗೊಂಡಿದ್ದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಈ ಒಂದು ಸಭೆಯಲ್ಲಿ ಭಾಗವಹಿಸಿರುವಂಥ ಬ್ಯಾಡ್ರಹಳ್ಳಿ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾದಂಥ ಪ್ರಾಣೇಶ್ ಅವರೇ, ಉಪಾಧ್ಯಕ್ಷರಾದಂಥ ಉದಯ್ ಕುಮಾರ್ ಅವರೇ, ಹಾಗೂ ಇಲ್ಲಿ ಆಡಳಿತ ಮಂಡಳಿಯ ಎಲ್ಲ ನಿರ್ದೇಶಕರುಗಳೇ, ನಮ್ಮ MDC ಬ್ಯಾಂಕಿನ ಮೇಲ್ವಿಚಾರಕರಾದಂಥ ದಿನೇಶ್ ಅವರೇ, ಸಹಕಾರ ಸಂಘ ಒಂದು ಉತ್ತಮವಾದಂಥ ಸಹಕಾರ ಸಂಘ ಭಾಳ ವರ್ಷದಿಂದ ಚೆನ್ನಾಗಿ ಅದು ನಡ್ಕೊಂಡು ಬರ್ತಾ ಇದೆ. ಸುಮಾರು 2650 ಜನ ಸದಸ್ಯರನ್ನು ಹೊಂದಿದೆ. ಅದರಲ್ಲಿ ಈಗಾಗಲೇ ಸುಮಾರು 9,41,41,900,000 ಸಾಲವನ್ನು ಈಗಾಗಲೇ ಹಳೆಯ ಸದಸ್ಯರಿಗೆ ಕೊಟ್ಟಿದೆ. ಅದೇ ರೀತಿ ಹೊಸೊಬ್ಬರಿಗೆ ಈಗಾಗಲೇ 20 ಜನಕ್ಕೆ ನಾವು ಏನು ಅಧಿಕಾರಕ್ಕೆ ಬಂದ ಮೇಲೆ, ನಾವು ಆಡಳಿತ ಮಂಡಳಿ ರಚನೆ ಆದಮೇಲೆ, ಮುಂಚೆ ಇರಲಿಲ್ಲ, ಅಡ್ಮಿನಿಸ್ಟ್ರೇಟ್ ಇದ್ದಂಥ ಕಾಲದಲ್ಲಿ ಯಾವುದೇ ಸಹಕಾರ ಸಂಘಗಳಿಗೆ ಸದಸ್ಯರಿಗೆ ಸಾಲ ವಿತರಣೆ ಮಾಡುವುದು ಇರಲಿಲ್ಲ. ನಾವು ಬಂದ ಮೇಲೆ ತೀರ್ಮಾನ ತೆಗೆದುಕೊಂಡು ಇವತ್ತು ಯಾರು ಹೊಸದಾಗಿ ಸಾಲವನ್ನು ಕೇಳ್ತಾರೆ ಎಲ್ಲ ಸದಸ್ಯರಿಗೂ ಸಾಲ ವಿತರಣೆಯನ್ನು ಮಾಡ್ತಾ ಇದ್ದೀವಿ. ಅದರಿಂದ ಈ ದಿನ ಸುಮಾರು 61 ಜನರಿಗೆ 56,20,000 ರೂಗಳ ಸಾಲವನ್ನು ಇವತ್ತು ವಿತರಣೆಯನ್ನು ಮಾಡ್ತಾ ಇದ್ದೀವಿ. ನಮ್ಮ ಉದ್ದೇಶ, ಸರ್ಕಾರದ ಉದ್ದೇಶ